ಇದರ ಮೇಲೆ ಒಂದು 3-4 ಶ್ಲೋಕಗಳನ್ನು ಆಚಾರ್ಯರು ಬೇರೆ ಕಡೆಯಿಂದ ಪುರಾಣದಲ್ಲಿ ಬಂದಿರತಕ್ಕ ಶ್ಲೋಕ ಇದೇನು ಅಂದ್ರೆ ನಮ್ಮ ಅನುಸಂಧಾನ ಹೇಗಿರಬೇಕು ಅಂತ. ಬೆಳಗ್ಗಿನಿಂದ ನಮ್ಮ ಅನುಸಂಧಾನ, ಇದನ್ನು ಪ್ರಾತಃ ಕಾಲದಲ್ಲಿ ಹೇಳತಕ್ಕಂಥ ಸಂಪ್ರದಾಯ ಇದೆ. ಇಡೀ ಅನುಸಂಧಾನ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಅಂತ ನಾರಾಯಣ ಪಂಡಿತಾಚಾರ್ಯ ಯೋಗದೀಪದಲ್ಲಿ ಒಂದು ಹೇಳ್ತಾರೆ. ಬೆಳಗ್ಗಿನಿಂದ ಸಂಜೆಯ ತನಕ, ಸಂಜೆಯಿಂದ ಬೆಳಗಿನ ತನಕ ನಾನು ಏನು ಮಾಡ್ತೇನೆ ಅದೆಲ್ಲ ಭಗವಂತನಿಗೆ ಅರ್ಪಣವಾಗಲಿ. ಮತ್ತು ಆಗ ಏನಿರಬೇಕು ಮನಸ್ಸಿನಲ್ಲಿ ಅನುಸಂಧಾನ ಅಂದ್ರೆ ಇದು ಮನಸ್ಸಿನಲ್ಲಿ ಇರತಕ್ಕಂಥ ಅನುಸಂಧಾನ. ಇದು ಸದಾ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಇರಬೇಕಾದಂಥ ಚಿಂತನೆ. ಮೆಡಿಟೇಷನ್ ಮಾಡುವವನು ಅಂತ ಅಲ್ಲ, ಧ್ಯಾನಕ್ಕೋ ಉಪಾಸನೆಗೂ ಕೂತಾಗಲ್ಲ, ಸದಾ ಇರಬೇಕಾದ ಬೆಳಗಾತ ಎದ್ದು ಹೇಳಬೇಕಾದಂಥ ಒಂಥರ ಮಂತ್ರ ತುಲ್ಯವಾದಂಥ ಅನುಸಂಧಾನ. ಏನು ಅಂದ್ರೆ ಆಸೀನಸ್ಯ ಶಯಾನಸ್ಯ ತಿಷ್ಠತಃ ವ್ರಜತೋಪಿವ ರಮಸ್ವ ಪುಂಡರೀಕಾಕ್ಷ ಹೃದಯ ಮಮ ಸರ್ವದಾ. ಇದು ಒಂದು ದೃಷ್ಟಿಯಿಂದ ಈ ಶ್ಲೋಕದ ಸ್ಫೂರ್ತಿಯಿಂದ ಜಗನ್ನಾಥದಾಸರು ಮಲಗಿ ಬಲಮಾದರದೆ ಬಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಅಂತ ಹೇಳಿದ್ರಲ್ಲ, ಈ ಶ್ಲೋಕದೇ ಅನುವಾದ, ಭವಾನುವಾದ ಇದ್ದ ಹಾಗೆ. ಇದರಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಪ್ರಾರ್ಥನೆ ಆಸೀನಸ್ಯ ಶಯಾನಸ್ಯ ತಿಷ್ಠತಃ ವ್ರಜತೋಪಿವ. ನಾನು ಯಾವುದೋ ಒಂದು ಕೆಲಸಕ್ಕೋಸ್ಕರ ಕೂತಿರಬಹುದು, ಯಾವುದೋ ಒಂದು ಕೆಲಸಕ್ಕೋಸ್ಕರ ಮಾತನಾಡುವುದಕ್ಕೆ, ಊಟ ಮಾಡುವುದು, ಯಾವುದೋ ಲೌಕಿಕ ಕೆಲಸಕ್ಕೆ, ನಿನ್ನ ಪೂಜೆಗೆ ಅಂತಲ್ಲ, ಯಾವುದೋ ಒಂದು ಕೆಲಸಕ್ಕೋಸ್ಕರ ಕೂತಿದ್ದೇನೆ. ಅಥವಾ ಶಯಾನಸ್ಯ ಮಲಗಿದ್ದೇನೆ, ವಿಶ್ರಾಂತಿ ತಗೋಬೇಕು ಅಂತ ಮಲಗಿದ್ದೇನೆ. ಮನುಷ್ಯ ಇಷ್ಟೇ ತಾನೆ 3-4 ಸ್ಥಿತಿ ಹೇಳ್ತಾರೆ. ಒಂದು ಮಲಗೋದು, ಇಲ್ಲ ಕೂಡೋದು, ಇಲ್ಲ ನಿಲ್ಲೋದು, ಇಲ್ಲ ನಡೆಯೋದು. ಇದು ಬಿಟ್ಟು ಇದೇ ನಮ್ಮನೆ ಏನಾರು ಮಾಡ್ಲಿಕ್ಕಾಗತ್ತ? ಅವನು ಹೇಳ್ತಾರೆ ಇಡೀ ಬದುಕಿನ ನನ್ನ ಕಾರಬಾರದು ಇಷ್ಟೇ. ಎಲ್ಲೋ ಒಮ್ಮೊಮ್ಮೆ ಕೂತು ಏನಾದ್ರೂ ಮಾತಾಡ್ತಾ ಇರ್ತೇವೆ, ಇಲ್ಲಾಂದ್ರೆ ಮಲಗಿರ್ತೇವೆ, ಇಲ್ಲಾಂದ್ರೆ ಕೂತು ಸಾಕಾಯ್ತು, ಮಲಗಿ ಸಾಕಾಯ್ತು ನಿಂತೇವೆ, ನಿಂತು ಸಾಕಾಯ್ತು ನಡೆಯೋದು ಸಾಕಾಯ್ತು ಕೂಡೋದು, ಇಷ್ಟೇ. ಇದು ಬಿಟ್ಟು ಐದೇ ಕಾರ್ಯಕ್ರಮ ಇಲ್ಲ. ಅದನ್ನೇ ಆಸೀನಸ್ಯ ಶಯಾನಸ್ಯ ತಿಷ್ಠತಃ ವ್ರಜತೋಪಿವ ಅಂದರು. ಒಟ್ಟಿಗೆ ಬದುಕಿನಲ್ಲಿ 4 ವಿಧದ ಕ್ರಿಯೆ. ಒಂದೋ ಕೂತು ಏನಾದ್ರೂ ಮಾಡೋದು, ಇಲ್ಲ ಮಲಗಿ, ಇಲ್ಲ ತಿಷ್ಠತಃ ನಿಂತು, ಇಲ್ಲ ವ್ರಜತಃ ಅದನ್ನು ನಡೀತಾ. ಈ 4ರಲ್ಲಿ ಏನೋ ಮಾಡ್ತಾ ಇರ್ತೇವೆ 24 ಗಂಟೆಯೂ. ಇದೇ ರಾತ್ರಿಯಲ್ಲಿ ಶಯಾನಸ್ಯ, ಹಗಲಿನಲ್ಲಿ ಶಯಾನಸ್ಯ ಆಸೀನಸ್ಯ ತಿಷ್ಠತಃ ವ್ರಜತಃ. ಹಗಲು ಹೊತ್ತು ಕೂತಿರಬಹುದು, ನಿಂತಿರಬಹುದು, ನಡೀತಾ ಇರಬಹುದು, ಮಲಗಿರಬಹುದು. ಈ 4 ಅವಸ್ಥೆಗಳಲ್ಲಿ ಕೂಡ ನಾನು ಯಾವ ಸ್ಥಿತಿಯಲ್ಲೇ ಇರಲಿ, ಬಾಹ್ಯ ಪ್ರಪಂಚದ ದೃಷ್ಟಿಯಲ್ಲಿ ಕೂತಿದ್ದೇನೆ, ಅಥವಾ ಮಲಗಿದ್ದೇನೆ, ಅಥವಾ ನಿಂತಿದ್ದೇನೆ, ಅಥವಾ ನಡೀತಾ ಇದ್ದೇನೆ, ಬಾಹ್ಯ ಪ್ರಪಂಚದ ದೃಷ್ಟಿಯಲ್ಲಿ. ಆದರೆ ನಾನು ಒಳಗಿನಿಂದ ಏನಾಗಿರ್ಬೇಕಾವಾಗ, ಹೊರಗಿನಿಂದ ಎಲ್ಲರ ಹಾಗೆ ನಾವು ಒಬ್ಬ ಜ್ಞಾನಿ ಮತ್ತು ಒಬ್ಬ ಅಜ್ಞಾನಿ ಹೊರನೋಟಕ್ಕೆ ಇಬ್ಬರು ಒಂದೇ ಥರ. ಯಾಕೆಂದರೆ ಅವನು ಕ್ರಿಯೆ, ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ಇರುವುದು ಭಾವದಲ್ಲಿ ಹೊರತು ಕ್ರಿಯೆಯಲ್ಲಿ ಅಲ್ಲ. ಜ್ಞಾನಿಯೂ ನಡೀತಾನೆ, ಕಿಮಾಸೀತ ವ್ರಜೇತ ಕಿಂ, ಇದೇ ಭಗವದ್ಗೀತೆಯಲ್ಲಿ ಕೃಷ್ಣನಾಥ ಅರ್ಜುನ ಹೇಳಿದ್ದು. ಒಬ್ಬ ಜ್ಞಾನಿ ಆದರೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥ ಸಿರದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅವನು ಹೆಂಗ್ ಮಾತನಾಡ್ತಾನೆ, ಅವನು ಕುತೂಹಲ, ಅವನು ಸ್ಥಿತಪ್ರಜ್ಞ, ಅವನ ಮಾತು ಹೇಗಿರುತ್ತೆ, ಅವನು ಯಾವ ರೀತಿ ಮಾತಾಡ್ತಾನೆ, ಕಿಮಾಸೀತ ವ್ರಜೇತ ಕಿಂ, ಅವನು ಕೂತಿರ್ತಾನೋ ನಡೀತಾನೋ, ಹೆಂಗ್ ನಡೀತಾನೆ, ಹೆಂಗ್ ಕೂಡ್ತಾನೆ. ನಮ್ಮ ಹಾಗೆ ಅಯ್ಯೋ ಏನೋ ವಿಚಿತ್ರಪ್ಪ ನೋಡ್ಬೇಕು ಅಂದ್ರೆ ಏನೋ ಒಂದು ಎಂಗ್ಸೈಟಿ. ಒಬ್ಬ ನಿಜವಾದಂತಹ ರಿಯಲೈಸ್ಡ್ ಪರ್ಸನ್ ಆಗಿದ್ರೆ ಅವ್ನು ಹೇಗೆ ನಡೀತಾರೆ, ನಡೆಯುವ ಕಾಲಿನಿಂದ ನಮ್ಮ ಹಾಗೆ ನಡೀತಾರೆ. ಆದ್ರೂ ನೋಡ್ಬೇಕು, ಅವ್ರು ನಡೆಯೋದನ್ನು ನೋಡ್ಬೇಕು ಅಂತ ಸುಮ್ಮನೆ ಅವನು ಕಿರಿದ ಹಾಗೆ ಅವ್ರು ಕೂತಿರ್ತಾರೆ. ಹೆಂಗೆ ನಮ್ಮ ಹಾಗೆ ಕೂತಿರ್ತಾರೋ ಅಥವಾ ಶೀರ್ಷಾಸನ ಮಾಡಿ ಕೂತಿರ್ತಾರೋ, ನಮ್ಮ ಹಾಗೆ ಕೂತಿರ್ತಾರೆ. ಆದ್ರೂ ಜ್ಞಾನಿಗಳು ಬಂದಿದ್ದಾರಂತೆ ನೋಡ್ಬೇಕು, ಅವರು ಕೂಡೋದನ್ನ ನೋಡಬೇಕು. ಏನ್ ನೋಡೋದು, ನೋಡೋದನ್ನ ಒಳಗಿಂದ ನೋಡ್ಬೇಕು, ಹೊರಗಿಂದ ನೋಡ್ಲಿಕ್ಕೆ ಏನು ವ್ಯತ್ಯಾಸ ಇಲ್ಲ. ಅದನ್ನ ಹೇಳ್ತಾರೆ, ಜ್ಞಾನಿ ಆದಾಗ ಅವನು ಕೂತಿರ್ತಾನೆ, ಎಲ್ಲರೂ ಕೂತಿರ್ತಾನೆ, ಅವನು ಕೂತಿರ್ತಾನೆ, ಅವನು ನಿಂತಿರ್ತಾನೆ, ಎಲ್ಲರೂ ನಿಂತಿರ್ತಾರೆ, ಅವನು ನಡೀತಾನೆ, ಎಲ್ಲರೂ ನಡೀತಾರೆ, ಅವನು ಮಲಗ್ತಾನೆ, ಎಲ್ಲರೂ ಮಲಗ್ತಾರೆ. ಈ 4 ಅವಸ್ಥೆಗಳಲ್ಲೂ ಜ್ಞಾನಿಗೂ ಅಜ್ಞಾನಿಗೂ ಮೇಲು ನೋಟಕ್ಕೆ ಯಾವ ಡಿಫರೆನ್ಸು, ಅಂತರ, ವ್ಯತ್ಯಾಸ, ಬದಲಾವಣೆ ಇಲ್ಲ. ಆದರೆ ಒಂದು ಪ್ರಾರ್ಥನೆ ಇರ್ಬೇಕಂದ್ರೆ ಏನು ಅಂದ್ರೆ, ಈ ಎಲ್ಲ ಅವಸ್ಥೆಗಳಲ್ಲಿ ಏನಾಗಬೇಕು ಅಂದ್ರೆ ರಮಸ್ವ ಪುಂಡರೀಕಾಕ್ಷ ನರಸಿಂಹ ಹೃದಯೇ ಮಮ ಅಂತ. ಆ ಎಲ್ಲ ಅವಸ್ಥೆಯಲ್ಲಿ ನಾನು ಕೂತಿದ್ದಾಗಲೂ ನನ್ನ ಹೃದಯದಲ್ಲಿ ನೀನು ಕೂತಿರ್ಬೇಕು, ನಾನು ನಿಂತಾಗಲೂ ನನ್ನ ಹೃದಯದಲ್ಲಿ ನೀನು ಕೂತಿರ್ಬೇಕು, ನಾನು ಮಲಗಿದಾಗಲೂ ನನ್ನ ಹೃದಯದಲ್ಲಿ ನೀನು ಕೂತಿರ್ಬೇಕು, ನಾನು ನಡೆದಾಡುವಾಗಲೂ ನನ್ನ ಹೃದಯದಲ್ಲಿ ನೀನು ಕೂತಿರ್ಬೇಕು ಅಂತ ಹೇಳ್ತಾರೆ. ಭಗವಂತ ನನ್ನ ಹೃದಯದಲ್ಲಿ ನೀನು ಕೂಡು ಅಂತ. ಹೃದಯೇ ಮಮ ರಮಸ್ವ, ನನ್ನ ಹೃದಯದಲ್ಲಿ ನೀನು ವಿಹರಿಸು ಅಂತ, ಕ್ರೀಡಿಸು ಅಂತಾರೆ. ಭಗವಂತ ಹೃದಯದಲ್ಲಿ ಕ್ರೀಡಿಸುವುದು ಅಂದ್ರೆ ಏನು, ಅವನ ಹೆಸರೇ ಅಂತರಹ ಅಂತ.
ಭಗವಂತನಿಗೆ ಅಂತರಹ ಅಂತ ಹೆಸರು. ಅಂತರಹ ಅಂದ್ರೆ ಅಂತಸ್ಥಿತ್ವ ರಮಣಕೃತ ಅಂತ, ಒಳಗೆ ಇದ್ದು ವಿಹರಿಸುವ ಅಂತ ಅರ್ಥ. ಅವನು ಯಾವಾಗಲೂ ಒಳಗಿದ್ದಾನೆ ಮತ್ತು ವಿಹರಿಸ್ತಾನೆ ಇದ್ದಾನೆ. ಅವನೇನು ಗೊದ್ದಾಡ್ತಾ ಇದ್ದಾನೇನು? ನಾವು ಹೀಗೆ ಪ್ರಾರ್ಥನೆ ಮಾಡದೇ ಇದ್ರು ಭಗವಂತ ಒಳಗಿದ್ದೇ ಇದ್ದಾನೆ ಮತ್ತು ಒಳಗಿದ್ದವನು ವಿಹರಿಸ್ತಾನೆ ಇದ್ದಾನೆ, ಅವನು ಒದ್ದಾಡ್ತಾ ಇಲ್ಲ. ಹಾಗಾದ್ರೆ ಭಗವಂತ ನಮ್ಮ ಒಳಗೆ ಇದ್ದು ಏನು ವಿಹರಿಸ್ತಾ ಇದ್ದಾನೆ ಅದರ ಅರಿವು ನಮಗೆ ಬರಬೇಕು ಅಂತ ಇಷ್ಟೇ ಅರ್ಥ. ಎಲ್ಲ ಅವಸ್ಥೆಗಳಲ್ಲೂ ನಮ್ಮ ಒಳಗಿರತಕ್ಕ ಭಗವಂತನ ಎಚ್ಚರ ನಮ್ಮಲ್ಲಿ ಸದಾ ಇರಲಿ. ಹೊರಗಿನಿಂದ ನಾನು ಏನೇ ಮಾಡಲಿ ಒಳಗಿನಿಂದ ನಿನ್ನ ಬಗೆಗೆ ಎಚ್ಚರ ತಪ್ಪದಂತೆ ನನ್ನನ್ನಿಡು. ರಮಸ್ವ, ಭಗವಂತ ಒಳಗಿನಿಂದ ಕ್ರೀಡಿಸುವಂತ, ಭಗವಂತ ಒಳಗಿನಿಂದ ಕ್ರೀಡಿಸುವ ಅವನ ಆನಂದಮಯವಾದ ಲೀಲೆಯ ಎಚ್ಚರ ನನಗೆ ಬರಬೇಕು. ಆಗ ಏನಾಗುತ್ತೆ ಗೊತ್ತಾ, ಒಂದು ವಿಶೇಷ ಇಲ್ಲಿ, ನೀನು ಒಳಗಿನಿಂದ ವಿಹರಿಸು ಅಂತಾರೆ. ಭಗವಂತ ಒಳಗೆ ವಿಹರಿಸ್ತಾ ಇದ್ದಾನೆ ಅಂತ ಗೊತ್ತಾದಾಗ ನಮ್ಮ ಬದುಕಿನಲ್ಲಿ ಒಂದು ಹೊಸ ಮಾರ್ಪಾಡಾಗತ್ತೆ. ಏನು ಅಂದ್ರೆ, ನಮಗೊಂದು ದುಃಖ ಬಂತು, ಆ ದುಃಖವೂ ಕೂಡ ಭಗವಂತನ ಒಂದು ವಿಹಾರ. ಅದು ಅವನ ಒಳಗಿಂದ ಮಾಡಿದ ಒಂದು ಕ್ರೀಡೆ. ಅದು ನಮಗೆ ದುಃಖ ಕೊಟ್ಟ, ಅದು ಒಳಗಿಂದ ಮಾಡಿದ ಒಂದು ಕ್ರೀಡೆ. ನಮಗೆ ಸುಖ ಕೊಟ್ಟ, ಅದು ಒಳಗಿನಿಂದ ಮಾಡಿದ ಕ್ರೀಡೆ. ಹಾಗಾದ್ರೆ ಅವನು ಏನು ಮಾಡಿದ ಅದು ಭಗವಂತ ಒಳಗಿನಿಂದ ವಿಹರಿಸ್ತಾ ಇದ್ದಾನೆ. ಹಾಗಾದ್ರೆ ಅದು ಅವನ ವಿಹಾರ ರೂಪವಾದ್ದರಿಂದ ಅದು ಹಿಂಸಾ ರೂಪ ಅಲ್ಲ. ನಮಗೆ ತೊಂದರೆ ಕೊಡಬೇಕು ಅಂತ ದ್ವೇಷದಿಂದ ಕೊಟ್ಟದ್ದಲ್ಲ, ಮತ್ತೆ ಅವನು ನಮ್ಮನ್ನು ಪ್ರೀತಿಯಿಂದ ಕೊಟ್ಟ, ಅವನು ವಿಹರಿಸ್ತಾ ಇದ್ದಾನೆ. ಅದು ನಮಗೆ ಅವನು ಕೊಟ್ಟಿರತಕ್ಕಂತಹ ಪ್ರತಿಯೊಂದು ಶಿಕ್ಷೆ ಕೂಡ, ಅಂದ್ರೆ ದುಃಖ, ದಾರಿದ್ರ್ಯ, ಏನೇನು ಅವನು ಕೊಡ್ತಾನೆ ಅದು ಎಲ್ಲವೂ ಕೂಡ ಇಟ್ ಬಿಕಮ್ಸ್ ಎಂಜಾಯಬಲ್ ಅಂತ. ಅದು ಭಗವಂತ ನಮಗೆ ಕೊಟ್ಟಿರತಕ್ಕಂಥದ್ದು, ನಮ್ಮ ತರಬೇತಿಗೋಸ್ಕರ ಭಗವಂತ ಕೊಟ್ಟ ಶಿಕ್ಷಣ, ಅದು ಶಿಕ್ಷೆ ಅಲ್ಲ ಅಂತ ಅವನ ರಮಣ, ಅವನ ಆನಂದಮಯ ಅಂತ ತಿಳ್ಕೊಂಡಾಗ ಆ ಅನುಸಂಧಾನದ ಬದುಕಿನಲ್ಲಿ ಬರತಕ್ಕಂತಹ ಕಷ್ಟವೂ ಕೂಡ ಆನಂದಮಯ ಆಗತ್ತೆ. ಆ ಎಚ್ಚರವನ್ನು ಕೊಡು, ನನ್ನ ಹೃದಯದಲ್ಲಿ ನೆಲೆಸು ಅಂದ್ರು. ಹೃದಯದಲ್ಲಿ ಸದಾ ಭಗವಂತ ನೆಲೆಸಿದಾಗ ಎರಡು ವಿಶೇಷಣ ಕೊಡ್ತಾರೆ. ಏನು ಅಂದ್ರೆ, ಎಂಥ ಭಗವಂತ ಅಂದ್ರೆ ನರಸಿಂಹ ಮತ್ತು ಪುಂಡರೀಕಾಕ್ಷ ಅಂತ ಎರಡು ವಿಶೇಷಣ. ಒಂದು ನರಸಿಂಹ ಅಂತ, ಸಾಮಾನ್ಯವಾಗಿ ಭಗವಂತ ನಮ್ಮ ಆತ್ಮಸ್ವರೂಪದಲ್ಲಿರತಕ್ಕಂಥ ಭಗವಂತನ ರೂಪ ಅದು ನರಸಿಂಹ ರೂಪ ಆತ್ಮಸ್ವರೂಪದಲ್ಲಿದೆ ಅಂತ ಹೇಳ್ತಾರೆ ಶಾಸ್ತ್ರಕಾರ. ಅದು ಆತ್ಮಸ್ವರೂಪಕ್ಕೆ ಸಂಬಂಧಪಟ್ಟ ರೂಪ. ಮತ್ತೊಂದೊಂದು ವಿಶೇಷ ಏನು ಅಂದ್ರೆ, ಯಾವಾಗಲೂ ನರಸಿಂಹ ರೂಪದ ಧ್ಯಾನ ಯಾಕೆ ಮಾಡಬೇಕು? ನರಸಿಂಹ ರೂಪದ ಧ್ಯಾನ ಯಾವಾಗಲೂ ನರಸಿಂಹಾದಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ ಅಂತ. ನಮ್ಮಲ್ಲಿರತಕ್ಕಂಥ ಎಲ್ಲ ದುರಿತ, ದೋಷ, ಅಜ್ಞಾನ ಇದರ ನಿವೃತ್ತಿಗೋಸ್ಕರ. ಅದು ದುರಿತ, ಅದು ಸಂಹಾರಕ ಶಕ್ತಿ. ಅದು ನರಸಿಂಹ ಅಂದ್ರೆ ಸಂಹಾರ ಶಕ್ತಿ. ಯಾವುದನ್ನು ಸಂಹಾರ ಮಾಡೋದು? ದೋಷವನ್ನು ಮತ್ತು ದುಷ್ಟರನ್ನ. ಅದು ನಮ್ಮಲ್ಲಿರತಕ್ಕಂಥ ದೋಷಗಳನ್ನು ಪರಿಹರಿಸಬೇಕಾಗಿದ್ರೆ ಒಳಗೆ ನರಸಿಂಹ ಬಂದು ಕೊಡಬೇಕು. ಆ ಉಗ್ರ ರೂಪವೇ ಯಾರಿಗೆ ಉಗ್ರ? ನಮಗ ಉಗ್ರ ಅಲ್ಲ ಅವನು. ನಾನು ಪ್ರಹ್ಲಾದನಿಗೆ ಅವನು ಉಗ್ರ ಅಲ್ಲ, ಹಿರಣ್ಯಕಶಿಪಿಗೂ ಉಗ್ರ. ಅದನ್ನ ನಮ್ಮೊಳಗಿರತಕ್ಕಂಥ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲ ಕೂತಿದ್ರೆ ಅವರೆಲ್ಲ ಹೆದರ್ಕೋತಾರೆ. ಅಂದ್ರೆ ನಮ್ಮೊಳಗೆ ಪ್ರಹ್ಲಾದ ಇದ್ದವನು ಸಂತೋಷ ಪಡ್ತಾನೆ, ಖುಷಿ ಪಡ್ತಾನೆ. ಹಾಗೆ ನಮ್ಮ ಒಳಗಿರತಕ್ಕ ದೋಷಗಳನ್ನ, ದುರಿತಗಳನ್ನ ಪರಿಹರಿಸುವವನಾಗಿ ಒಳಗೆ ಬಂದು ಕೂಡುವಂತ ಅವನು. ಅದರಿಂದ ನರಸಿಂಹ, ಅವನು ಸಿಂಹ ಅಂದ್ರೆ ಸಂಸ್ಕೃತದಲ್ಲಿ ಶ್ರೇಷ್ಠ ಅಂತ ಅರ್ಥ. ನರಸಿಂಹ ಅಂದ್ರೆ ನರಶ್ರೇಷ್ಠ ಅಂತ ಒಂದರ್ಥ. ಇನ್ನೊಂದು ವಿಶೇಷಣ, ಅಜ್ಞಾನ ದುರಿತಾದಿಗಳನ್ನು ನಾಶ ಮಾಡಬೇಕು. ಅದು ಉಗ್ರವಾದಂತಹ ಆಸ್ಪೆಕ್ಟ್. ಆ ಉಗ್ರವಾದ ಆಸ್ಪೆಕ್ಟ್ ಇನ್ನೊಂದು ವಿಶೇಷ ಹೇಳ್ತಾರೆ ಪುಂಡರೀಕಾಕ್ಷ ಅಂತ. ಪುಂಡರೀಕಾಕ್ಷ ಅಂತ ಅನ್ನುವಂಥದ್ದು ಬಹಳ ಮಹತ್ವದ ಒಂದು ಹೆಸರು. ಯಾಕೆಂದ್ರೆ ನಮ್ಮಲ್ಲಿ ಮೈಲಿಗೆ ಆದರೆ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಅಂತ. ಯಾವುದೇ ಅತಿನೀಲ ಘನಶ್ಯಾಮಂ ನಳಿನಾಯತಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಬಹಾಮ್ಯಹಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಅಂತ. ಎರಡು ಕಡೆಯೂ ಇರತಕ್ಕಂಥದ್ದು ಪುಂಡರೀಕಾಕ್ಷನನ್ನ ಸ್ವಂತ. ಅಪವಿತ್ರ ಪವಿತ್ರೋವ, ನೀನು ಪವಿತ್ರನಿರಬಹುದು, ನೀನು ಅಪವಿತ್ರನಿರಬಹುದು. ಸರ್ವಾವಸ್ಥಾಂ ಗತೋಪಿವ, ಯಾವುದೇ ಸ್ಥಿತಿಯಲ್ಲಿ ಇರಬಹುದು. ಎಲ್ಲೋ ಒಂದು ಊರಿನಲ್ಲಿ, ಯಾವುದೋ ಒಂದು ಕೊಳಚೆ ಪ್ರದೇಶದಲ್ಲಿ ತೀರಾ ಮೈಲಿಗೆ ಆಗಿದ್ದಿ, ಅವಾಗ ಏನ್ ಮಾಡಬೇಕು? ಮಡಿ ಆಗಬೇಕು ಅಂತ ಅನಿಸುತ್ತೆ. ಏನ್ ಮಾಡೋದು? ಆಗ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡುವುದು. ಯಸ್ಮರೇತ್ ಪುಂಡರೀಕಾಕ್ಷಂ, ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡಿದರೆ ಬಾಹ್ಯಾಭ್ಯಂತರ ಶುಚಿ. ನೀನು ಅವಾಗ ಮೈಲಿಗೆ ಆದ್ದು ಸ್ನಾನ ಮಾಡಿದರೆ ಹೊರಗಿನಿಂದ ಶುಚಿ ಆಗುತ್ತೆ. ಅಲ್ಲಿ ಯಾವುದೊಂದು ಕೆರೆ ಮುಳುಗಿ ಸ್ನಾನ ಮಾಡಿದ್ರೆ ಹೊರಗಿನಿಂದ ಶುಚಿ ಆಗುತ್ತೆ. ಸ್ನಾನ ಮಾಡಿದ್ರೆ ಒಳಗಿನಿಂದ ಶುಚಿ ಆಗುವುದು ಹೇಗೆ? ಒಳಗೂ ಸ್ನಾನ ಆಗಬೇಕು, ಹೊರಗೂ ಸ್ನಾನ ಆಗಬೇಕು, ಎರಡು ಕಡೆಯಿಂದ ಸ್ನಾನ ಆಗಿ ಮಡಿ ಆಗಬೇಕು. ಅದು ಏನು ಮಾಡಬೇಕು ಅಂದ್ರೆ ಪುಂಡರೀಕಾಕ್ಷನ ಸ್ಮರಣೆ ಮಾಡು. ಎಂಥ ಅಪವಿತ್ರವಾದಂತಹ ಪ್ರಸಂಗದಲ್ಲೂ ನಿನ್ನನ್ನು ಶುಚಿಗೊಳಿಸುವಂತಹ, ಒಳಗೂ ಹೊರಗೂ ಶುಚಿಗೊಳಿಸ್ತಕ್ಕಂಥದ್ದು. ಅದನ್ನೇ ಹೇಳಿದೆ, ಅತಿನೀಲ ಘನಶ್ಯಾಮಂ ನಳಿನಾಯ. ಇದನ್ನೇ ಸ್ನಾನ ಅಂದ್ರೆ ಏನು ಅಂದ್ರೆ ಅದನ್ನೇ ಸ್ನಾನದ ಮಂತ್ರ ಇದು. ಅತಿನೀಲ ಘನಶ್ಯಾಮಂ ನಳಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ. ಮೋಡದಂತೆ ಕಪ್ಪು ಮೈಯ, ನಳಿನಾಯತ ಲೋಚನಂ ಕಮಲದಂತೆ ಅರುಳುಗಣ್ಣಿನ
ಪುಂಡರೀಕಾಕ್ಷನನ್ನ ಸ್ಮರಿಸುತ್ತೇನೆ, ಆ ಸ್ಮರಣೆಯಿಂದಲೇ ನಾನು ಸ್ನಾತನಾದೆ ಅಂತ, ಸ್ನಾನ ಮಾಡಿ ಪವಿತ್ರನಾದೆ ಅಂತ ಅನುಸಂಧಾನ ಮಾಡುವಂತ ಇದು ಮಂತ್ರಸ್ನಾನ. ಸ್ನಾನಗಳಲ್ಲಿ ಎಲ್ಲ ಶ್ರೇಷ್ಠವಾದ ಸ್ನಾನ ಮಾಡಲಿಕ್ಕೆ ಗೊತ್ತಿದ್ದವರಿಗೆ, ಈ ಶ್ಲೋಕ ಹೇಳಿದವರಿಗೆಲ್ಲ ಮಂತ್ರಸ್ನಾನ ಮಾಡಲಿಕ್ಕೆ ಬರುವುದಿಲ್ಲ. ಶ್ಲೋಕ ಬಾಯ್ಪಾಠ ಬರುವವರೆಲ್ಲ ಈ ಮಂತ್ರಸ್ನಾನ ಮಾಡಲಿಕ್ಕೆ ಬರುವುದಿಲ್ಲ. ಈ ಮಂತ್ರವನ್ನು ಹೇಳ್ತಾ ಸ್ನಾನದ ಫೀಲಿಂಗ್ ಅನ್ನು ಪಡೆಯತಕ್ಕಂಥದ್ದು ಮುಖ್ಯ. ಸ್ನಾನದ ಅನುಭವ, ಒಳಗಿನಿಂದ ಸ್ನಾನದ ಅನುಭವವನ್ನು ಪಡೆಯಬೇಕು. ಅಂದ್ರೆ ಈಗ ಜಪದ ಕಾಲದಲ್ಲಿ ಒಂದು ಪಾಪಪುರುಷ ನಿರಸನ ಮಾಡಿಕೊಂಡು ಆ ವಾಯುಬೀಜ, ಅಗ್ನಿಬೀಜ, ವರ್ಣಬೀಜದಿಂದ ಜಪ ಮಾಡ್ತಾರೆ. ಎಂ ಅಂತ, ವಂ ರಂ ಅಂತ, ವಂ ಅಂತ ಶಿರಸ್ನಲ್ಲಿ ಇಟ್ಟುಕೊಂಡು ಅದರಲ್ಲಿ ವರ್ಣಬೀಜ ಸ್ಮರಣೆ ಮಾಡಿ ಅಮೃತ ವೃಷ್ಟಿಯ ಪ್ಲಾವಯತು ಅಂತ ಹೇಳ್ತಾರೆ. ಇದೆಲ್ಲ ಈಗ ಏನಾಗಿದೆ ಅಂದ್ರೆ ಬರೀ ಉರು ಹೊಡೆದ ಶಬ್ದಜಾಲ ಆಗಿದೆ. ಅಮೃತ ವೃಷ್ಟಿಯ ಆಪ್ಲಾವಯಿತು ಅಂತ ಅದು ಒಂದು ಮಂತ್ರಸ್ನಾನ ಅಲ್ಲಿದೆ. ಜಪದಲ್ಲಿ ಒಂದು ವಂ ಒಂದು ವರ್ಣಬೀಜ. ಆ ವಂ ಒಂದು ವರ್ಣಬೀಜ ಅನ್ನುವಂಥದ್ದು ಅದು ಶಿರಸ್ಸಿನಲ್ಲಿ ಸಹಸ್ರಾರದಿಂದ, ಆ ಸಹಸ್ರಾರದಲ್ಲಿರತಕ್ಕಂಥ ಭಗವಂತನ ಮೂರ್ತಿಯಿಂದ ಕೆಳಕ್ಕೆ ಅಮೃತ ಹರಿದು ಬರುತ್ತೆ ಅನ್ನತಕ್ಕಂಥ ಅನುಸಂಧಾನ ಮಾಡಿ ಆ ಅಮೃತದಲ್ಲಿ ಸ್ನಾನ ಮಾಡಬೇಕು. ಇದು ಜಪದ ಮುಂಚೆ ಆದಾವೇವ ಜಪೇ ಕುರಿಯಾತು ಶೋಷಣಂ ದಹನಂ ಪ್ಲುತಿಂ. ಆ ಪ್ಲುತಿ ಅಮೃತ ಪ್ಲವನ, ಆ ಅಮೃತದ ಪ್ರವಾಹದಲ್ಲಿ ನಾವು ಮುಳುಗಿ ಸ್ನಾನ ಮಾಡಬೇಕು. ಪುಂಡರೀಕಾಕ್ಷ ಸ್ಮರಣೆಯಿಂದಲೂ ಕೂಡ ಈ ರೀತಿಯ ದೇಹದ ಒಳಗಿರತಕ್ಕಂಥ ಅಮೃತಧಾರೆ ಉಂಟಲ್ಲ, ಅದರ ಸ್ನಾನದ ಒಂದು ಎಕ್ಸ್ಪೀರಿಯನ್ಸ್ ಪಡೀಲಿಕ್ಕೆ ಬರ್ತದೆ. ಹೀಗೆ ಸ್ನಾನ ಮಾಡಿದವರು ಅವರು ಹೊರಗಿನಿಂದ ಏನೂ ಸ್ನಾನ ಮಾಡದೇ ಇದ್ರೂ ಮಡಿಯಾಗ್ಲಿಕ್ಕೆ ಬರುತ್ತೆ. ಹೊರಗಿನಿಂದ ಸ್ನಾನ ಮಾಡಿದರೂ ಕೂಡ ಜಪ ಮಾಡಬೇಕಾದ್ರೆ ಒಳಗಿನಿಂದ ಈ ಅಮೃತ ಪ್ಲುತಿ ಆಗಬೇಕು. ಜಪ ಮಾಡೋ ಮುಂಚೆ ಒಳಗಿನಿಂದ ಅಮೃತ ಸ್ನಾನ ಮಾಡದೆ ಈ ಹೊರಗಿನ ಬರೇ ನೀರಿನಿಂದ ಸ್ನಾನ ಮಾಡಿದರೆ ಮಡಿ ಆಗೋಲ್ಲ ಅಂತ, ಅದಕ್ಕೋಸ್ಕರ ಅದನ್ನ ಸ್ನಾನವನ್ನು ಕಂಪಲ್ಸರಿ ಹೇಳ್ತಾರೆ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲೂ ಈ ಮಾತು ಹೇಳಿದ್ದಾರೆ. ಆದಾವೇವ ಜಪೇ ಕುರಿಯಾತ್, ಆದವು ಕುರಿಯಾದೇವ. ಪ್ರತಿಯೊಂದು ಜಪ ಮಾಡುವಾಗ ಮೊದಲು ಬ್ರಹ್ಮಾತ್ಯಾಶಿರಸ್ಕಂಚ ಅಂತ ಪಾಪಪುರುಷ ನಿರಸನ ಮಾಡಿ, ಶೋಷಣ ಮಾಡಿ, ದಹನ ಮಾಡಿ, ಆಮೇಲೆ ಅಮೃತದಿಂದ ಪ್ಲುತಿ ಮಾಡಿಕೊಳ್ಳಬೇಕು ಅಂತ. ಅದೇ ನೋಡಿ, ಇಲ್ಲಿ ಎರಡು ವಿಷಯ ಆಯ್ತು ಈಗ. ಒಂದು ದಹನ, ಪಾಪದ ದಹನ, ಮತ್ತೊಂದು ಅಮೃತದ ಸ್ನಾನ. ಪಾಪದ ದಹನಕ್ಕೆ ನರಸಿಂಹ ಸ್ಮರಣೆ, ಅಮೃತದ ಸ್ನಾನಕ್ಕೆ ಪುಂಡರೀಕಾಕ್ಷನ ಅವನ ರೂಪದ ಸ್ಮರಣೆ. ಎರಡು ಕ್ರಿಯೆ ಒಟ್ಟಿಗೆ ಹೇಳ್ತಾರೆ ಅಲ್ಲಿ. ಪುಂಡರೀಕಾಕ್ಷ ನರಸಿಂಹ ಹೃದಯ ಮಮ ಅಂತ. ನರಸಿಂಹ ಅದು ದಹದಹ ನರಸಿಂಹ ಸಹ್ಯ ವೀರ್ಯಾಹಿತಮ್ಮೆ, ಅದು ಎಲ್ಲವನ್ನೂ ಸುಟ್ಟು ಬಿಡ್ತಕ್ಕಂಥ ರೂಪ, ಒಳಗಿರತಕ್ಕಂಥ ಸಮಸ್ತ ಪಾತಕವನ್ನು ಸುಟ್ಟು ಬಿಟ್ಟಿತು. ಆಮೇಲೆ ನಾವು ಸ್ನಾನ ಮಾಡಬೇಕು. ಮೈಲಿಗೆ ಆಯ್ತಲ್ಲ, ಆ ಒಳಗಿರತಕ್ಕ ಪಾತಗಳನ್ನು ಸುಟ್ಟು ಮೈಲಿಗೆ ಆಯ್ತು. ಅದನ್ನು ಮತ್ತೆ ಅಮೃತ ಸ್ನಾನ. ಆ ಅಮೃತ ಸ್ನಾನ ಅನ್ನೋದು ಪುಂಡರೀಕಾಕ್ಷ. ಅದು ಪುಂಡರೀಕಾಕ್ಷ ಅನ್ನೋದನ್ನೇ ಯಾಕೆ ಹೇಳಬೇಕು ಸ್ನಾನ ಆಗ್ಬೇಕಾಗಿದ್ರೆ? ಸ್ಮರಾಮಿ ಪುಂಡರೀಕಾಕ್ಷಂ. ನಾನು ನಿನ್ನೆ ಪದ್ಮನಾಭ ದಿನ ಅಂತಲೇ ಏಕಾದಶಿ ಯಾಕೆ ಹೇಳಬೇಕು, ಹರಿದಿನ ಅಂತಲೇ ಯಾಕೆ ಹೇಳಬೇಕು? ಹಾಗೆ ಸ್ನಾನ ಮಾಡಬೇಕಾದ್ರೆ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡ್ರಿ ಅಂತ ಹೇಳ್ತಾರೆ. ಬೇರೆ ಯಾವುದನ್ನು ಮಾಡಿ, ವಿಶ್ವನನ್ನು ಸ್ಮರಣೆ ಮಾಡ್ರಿ, ವಿಷ್ಣುವನ್ನು ಸ್ಮರಣೆ ಮಾಡ್ರಿ, ನಾರಾಯಣನನ್ನು ಸ್ಮರಣೆ ಮಾಡ್ರಿ, ಎಲ್ಲ ಒಂದೇ ರೂಪ ಅಲ್ಲ. ಭಗವಂತನ ಯಾವ ನಾಮ ಸ್ಮರಣೆ ಮಾಡಿದರೆ ಏನು? ಎಲ್ಲ ನಾಮವೂ ಮಡಿಯಲ್ವಾ? ಇಲ್ಲೊಂದು ಅನುಸಂಧಾನ ಇದೆ. ಪುಂಡರೀಕಾಕ್ಷನ ಸ್ಮರಣೆಯಲ್ಲಿಯೇ ಒಂದು ವಿಶಿಷ್ಟವಾದಂತಹ ಅಂಶ. ಪುಂಡರೀಕಾಕ್ಷ ಅಂದ್ರೆ ಏನು? ತಾವರೆಯ ಹೆಸರಿನಂತೆ ಅರಳು ಕಣ್ಣಿನವನು ಅಂತ ಅರ್ಥ. ಅಂದ್ರೆ ಇದು ಭಗವಂತನ ಕಣ್ಣಿನ ಸ್ಮರಣೆ ಇದೆ. ಮೆಡಿಟೇಷನ್ ಮಾಡ್ತಾನೆ, ಎದುರಿಗೆ ಭಗವಂತನ ಕಣ್ಣು. ಆ ಭಗವಂತನ ಕಣ್ಣು, ಆ ಕಣ್ಣು ಏನಾಗಿದೆ ಅಂದ್ರೆ ಅರಳಿದೆ. ಯಾವಾಗ ಅರಳುತ್ತೆ ಕಣ್ಣು? ಸಂತೋಷದಿಂದ ಕಣ್ಣು ಯಾವಾಗಲೂ ಅರಳೋದು. ಪ್ರೀತಿಯಿಂದ, ಅನುಗ್ರಹ ದೃಷ್ಟಿಯಿಂದ, ಸಂತೋಷದಿಂದ ಕಣ್ಣು ಅರಳುತ್ತೆ. ನೀವು ಅಲ್ಲಿ ಮುದುಕ ಸ್ವಾಮಿಗಳ ಫೋಟೋ ಇದೆ, ಅವರ ಕಣ್ಣು ಅರಳುವುದನ್ನು ನೀವು ನೋಡಿರಬಹುದು. ಅವರ ಕಣ್ಣು ಅರಳಿಸಿಬಿಟ್ರೆ ಒಂದು ಸರ್ತಿ ಅದನ್ನು ಮಿಂದ ಅನುಭವ ನಿಮಗೂ ಆಗಿರಬಹುದು. ಅದನ್ನ ನೋಡಿದ್ರೆ, ಅದನ್ನ ಅನುಭವಿಸಿದ್ರೆ ಗೊತ್ತಾಗತ್ತೆ ಅಷ್ಟೇ. ಅದನ್ನು ಹೀಗೆ ಅವರು ಕಣ್ಣು ಅರಳಿಸಿ ನೋಡುವಂಥದ್ದು. ಈಗ ಬಾಬಾ ಕಣ್ಣು ಕೆಳಗೆ ಇಳಿದು ಬಿಟ್ಟಿದೆ ವಯಸ್ಸಾದ್ರಿಂದ, ಅನ್ನ ಅರಳಲಿಕ್ಕೆ ಕಷ್ಟ ಆಗತ್ತೆ, ಆದರೂ ಅರಳಿಸ್ತಾರೆ ಅವರು. ಅದು ಸಂತೋಷ ಆಯ್ತು ಅಂದ್ರೆ ಹಿಂಗೆ ಕಣ್ಣರಳಿ ನೋಡ್ತಾರೆ. ಆ ಕಣ್ಣು ಅರಳುವುದುಂಟಲ್ಲ, ಅದೇ ಪುಂಡರೀಕಾಕ್ಷ. ಅಂದ್ರೆ ಪ್ರೀತಿಯಿಂದ, ಕಾರುಣ್ಯದಿಂದ ಅರಳಿದ ಕಣ್ಣು ಅಂತ. ಆ ಕಣ್ಣಿನಲ್ಲಿ ಏನಿದೆ? ಪ್ರೀತಿಯ ಪೂರ ಹರಿದು ಬರ್ತಾ ಇದೆ. ಭಗವಂತನ ಕಾರುಣ್ಯದ ರಸ ಅದರಿಂದ ಹರಿದು ಬರ್ತಾ ಇದೆ. ಅದರಲ್ಲಿ ನಾನು ಮೀತಾ ಇದ್ದೇನೆ, ಮತ್ತೆ ಬಯಲಿಗೆ ಆಗೋದು ಹಾಗೆ. ಇದು ಪುಂಡರೀಕಾಕ್ಷ ಅಂತಕ್ಕಂಥ ಶಬ್ದದ ಹಿಂದೆ ಇರತಕ್ಕ ಅನುಸಂಧಾನ. ಹಾಗಾಗಿ ಪುಂಡರೀಕಾಕ್ಷನ ಸ್ಮರಣೆ ಮಾಡಬೇಕು ಅಂತ ಇನ್ಯಾವುದೋ ರೂಪದ ಸ್ಮರಣೆ ಅಲ್ಲ. ಆ ಕಣ್ಣು ಅದು ತಾವರೆಯಂತೆ, ಅದು ಎಂಥದ್ದು? ಪುಂಡರೀಕ ಅಂತ. ಪುಂಡರೀಕಾಕ್ಷ ಅಂದ್ರೆ ಇನ್ನೊಂದು ವಿಚಿತ್ರವಾದಿದೆ. ಪುಂಡರೀಕಾಕ್ಷ ಅಂದ್ರೆ ತಾವರೆಯಂತೆ ಅರಳುಗಣ್ಣಿನವ ಅಂತ ಒಂದರ್ಥ. ಹಾಗೆ ಪುಂಡರೀಕಾಕ್ಷ ಅಂತ ಯಾಕೆ ಹೇಳಬೇಕು? ನಳಿನಾಕ್ಷ ಅಂತ ಹೇಳ್ಬೋದಲ್ವಾ, ಕಮಲಾಕ್ಷ ಅಂತ ಹೇಳ್ಬೋದು, ಎಲ್ಲ ಒಂದೇ ಅಲ್ವಾ? ಅದೆಲ್ಲ ಪುಂಡರೀಕಾಕ್ಷ ಅಂತ ಹೇಳ್ಬೇಕು. ಯಾಕೆ ಗೊತ್ತಾ? ಪುಂಡರೀಕ ಅಂತಂದ್ರೆ
ಇನ್ನೊಂದು ವಿಶೇಷ ಇದೆ. ಪುಂಡರೀಕ ಅಂದ್ರೆ ಇವತ್ತು ಸಂಸ್ಕೃತ ಕೋಶ ನೋಡಿದರೆ ಪುಂಡರೀಕ ಅಂದ್ರೆ ಬಿಳಿ ತಾವರೆ ಅಂತ. ನಿಮಗೆ ಅಮರಕೋಶ ಅಥವಾ ಯಾವುದೇ ಸಂಸ್ಕೃತದ ಡಿಕ್ಷನರಿ ನೋಡಿದರೆ ಪುಂಡರೀಕ ಅಂದ್ರೆ ಬಿಳಿ ತಾವರೆ ಅಂತ ಬರೆದಿದ್ದಾರೆ. ವಸ್ತುತಃ ತಪ್ಪದು. ಪುಂಡರೀಕ ಅಂದ್ರೆ ಕೆಂದಾವರೆ. ಇವತ್ತು ಸಂಸ್ಕೃತ ಕೋಶಗಳಲ್ಲಿ ಬರೆದಿರುವ ಅರ್ಥ ಎಲ್ಲ ತಪ್ಪು. ಸಂಸ್ಕೃತ ಭಾಷೆಯಲ್ಲಿ ವೇದದ ಸಂಸ್ಕೃತದಲ್ಲಿ ಪುಂಡರೀಕ ಅಂದ್ರೆ ಕೆಂದಾವರೆ. ಅದಾಯ್ತು. ಅದರಿಂದ ನೀವು ಬೇರೆ ಕಮಲಾಕ್ಷ ನಳಿನಾಕ್ಷ ಅಂತಂದ್ರೆ ಪುಂಡರೀಕ ಶಬ್ದದ ಸೊಬಗು ಇಲ್ಲ. ಪುಂಡರೀಕ ಅಂದ್ರೆ ನಸುಗೆಂಪಾದ ಕಣ್ಣು. ಆ ನಸುಗೆಂಪಾಗಿರತಕ್ಕಂಥ ಕಣ್ಣು ಉಂಟಲ್ಲ, ಅದು ಬೆಳ್ಳಗಿನ ಕಣ್ಣು ಅಂದ್ರೆ ಅದು ಅನಾರೋಗ್ಯದ ಸಂಕೇತ. ಹಾಗಾಗಿ ಈ ಕಮಲ ಅಂತನ್ನಿ, ನಳಿನ ಅಂತನ್ನಿ ಇದೆಲ್ಲ ಬಿಳಿದಾವರೆ ಹೆಸರು. ಪುಂಡರೀಕ ಅಂತಂದ್ರೆ ಅಷ್ಟೇ ಅಲ್ಲ, ಅದು ವೇದದಲ್ಲಿ ಬಂದಿರತಕ್ಕಂಥ ಶಬ್ದ. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಏವ ಮಕ್ಷಿಣಿ. ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಂಥ ಮಾತಿದು. ಅವನ ಕಣ್ಣು ಹೇಗಿದೆ ಅಂದ್ರೆ ಯಥಾ ಕಪ್ಯಾಸಂ ಪುಂಡರೀಕಂ ಏವ ಮಕ್ಷಿಣಿ, ಅವನ ಪುಂಡರೀಕದಂತೆ ಕಣ್ಣು ಅಂತ. ಅದರಿಂದ ಪುಂಡರೀಕಾಕ್ಷ ಅನ್ನೋದು ವೇದೋಕ್ತವಾದ ನಾಮ. ಮತ್ತು ಪುಂಡರೀಕ ಅಂದ್ರೆ ಕೆಂದಾವರೆ. ಉಳಿದ ಶಬ್ದಗಳು ಕೆಂಪು ಅನ್ನೋ ಅರ್ಥವನ್ನು ಕೊಡುವುದಿಲ್ಲ. ನಳಿನ, ತಾಮರಸ, ಕಮಲ ಯಾವ ಶಬ್ದವನ್ನೇ ಹೇಳಿ ನಳಿನ ಲೋಚನ ಅಂತ ಹೇಳಿದ್ರೆ ಅದು ಕಮಲದಂತೆ ಕಣ್ಣುಳ್ಳ ಅಂತ ಅರ್ಥ ಆಗುತ್ತೆ, ಕೆಂದಾವರೆ ಅಂತ ಅರ್ಥ ಆಗುವುದಿಲ್ಲ. ಆ ಕೆಂದಾವರೆ ಅನ್ನೋದು ಪೂರ್ಣ ಪ್ರಮಾಣದ ಆರೋಗ್ಯವನ್ನು ಸೂಚಿಸುವ ಸೌಂದರ್ಯದ ಪರಾಕಾಷ್ಠೆ. ಕಣ್ಣು ನಸುಗೆಂಪಾಗಿರತಕ್ಕ ಕಣ್ಣು ಆ ಸೌಂದರ್ಯದ ಲಕ್ಷಣ, ಬೆಳ್ಳಗಿನ ಕಣ್ಣಲ್ಲ. ಅದಕ್ಕೋಸ್ಕರ ಪುಂಡರೀಕ ಅನ್ನತಕ್ಕ ಶಬ್ದವನ್ನೇ ಬಳಸಬೇಕು, ನಳಿನಾಕ್ಷ ಬಳಸಬಾರದು. ಇದು ಒಂದು. ಎರಡನೇ ಕಾರಣ ಅದು ವೈದಿಕ ಶಬ್ದ. ಮೂರನೇ ಕಾರಣ ಏನು ಅಂದ್ರೆ ಪುಂಡರೀಕ ಅಂತ ಅನ್ನತಕ್ಕಂಥದ್ದು, ಪುಂಡರೀಕಾಕ್ಷ ಅಂದ್ರೆ ಪುಂಡರೀಕ ಅಂತ ಹೇಳಿ ಯಾವುದಕ್ಕೆ ಗೊತ್ತಾ? ಮೋಕ್ಷಕ್ಕೆ ಹೆಸರು ಪುಂಡರೀಕ ಅಂತ. ಭಗವಂತ ಪುಂಡರೀಕದಲ್ಲಿ ಇರುವ ಅಂತ. ಪುಂಡರೀಕ ಅಂದ್ರೆ ಯಾವುದೇ ಕಮಲದ ಎಲೆ ಏನು ಯಾವುದನ್ನು ಅಂಟಿಕೊಳ್ಳುವುದಿಲ್ಲ ಅದು. ಹಾಗೆ ಯಾವ ಕೊಳೆಯೂ ಅಂಟಿಕೊಳ್ಳದ ಲೋಕಕ್ಕೂ ಪುಂಡರೀಕ ಅಂತ ಹೇಳ್ತಾರೆ. ಪುಂಡರೀಕ ಅಂದ್ರೆ ಪುಂಡರೀಕಂ ಪರಂ ಸ್ಥಾನಂ, ಭಗವಂತನ ಮುಕ್ತ ಸ್ಥಾನ ಉಂಟಲ್ಲ ವೈಕುಂಠ, ಅದಕ್ಕೆ ಪುಂಡರೀಕ ಅಂತಾರೆ. ಆ ಪುಂಡರೀಕ ಅಲ್ಲಿ ಇರತಕ್ಕವ ಪುಂಡರೀಕಾಕ್ಷ. ಅರ್ಥಾತ್ ಆ ಮೋಕ್ಷದಲ್ಲಿ ಇರತಕ್ಕಂತಹ ಭಗವಂತನ ಚಿಂತನೆ ಅದು. ಬರೇ ಕಮಲದ ಕಣ್ಣು ಅಷ್ಟೇ ಅಲ್ಲ, ಮೋಕ್ಷದಲ್ಲಿ ಇರತಕ್ಕ ಭಗವಂತನ ಚಿಂತನೆ ಅಷ್ಟೇ ಅಲ್ಲ, ಇನ್ನೂ ಒಂದು ಚಿಂತನೆ ಇದೆ. ಪುಂಡರೀಕ ಅಂದ್ರೆ ಏನು ಅಂದ್ರೆ ಯತ್ ಪುಂಡರೀಕಂ ಪುರಮಧ್ಯ ಸಂಸ್ಥಂ, ನಮ್ಮ ಪುರದ ಮಧ್ಯದಲ್ಲಿ ಒಂದು ಪುಂಡರೀಕ ಇದೆ ಅಂತ ಅದು ವೇದದಲ್ಲಿ ಬಂದಿರತಕ್ಕಂಥ ಮಾತು. ಯತ್ ಪುಂಡರೀಕಂ ಪುರಮಧ್ಯ ಸಂಸ್ಥಂ, ನಮ್ಮ ಹೃದಯದ ದೇಹದ ಮಧ್ಯದಲ್ಲಿ ಒಂದು ಪುಂಡರೀಕ, ಅದೇ ಹೃದಯ ಪುಂಡರೀಕ, ಹೃತ್ಕಮಲ. ಆ ಪುಂಡರೀಕದಲ್ಲಿ ಇರುವ ಪುಂಡರೀಕಾಕ್ಷ. ಅರ್ಥಾತ್ ಮೋಕ್ಷದಲ್ಲಿ ಮುಕ್ತ ಸ್ಥಾನದಲ್ಲಿ ಇರತಕ್ಕ ನಿರ್ಲಿಪ್ತನಾದ ಯಾವ ದೋಷದ ಲೇಪವೂ ಇಲ್ಲದ ಭಗವಂತ ನನ್ನ ಹೃದಯ ಕಮಲದಲ್ಲಿ ಇದ್ದು ನನ್ನನ್ನ ಸದಾ ಶುದ್ಧಗೊಳಿಸಲಿ. ಒಳಗೆ ಭಗವಂತ ಕೂತ್ರೆ ಮತ್ತೆ ಮೇಲಿಗೆ ಆಗುವುದು ಹೇಗೆ ರೀ? ಅದು ಇನ್ನೊಂದು. ಪುಂಡರೀಕಾಕ್ಷ ಅಂದ್ರೆ ಹೃದಯ ಕಮಲದಲ್ಲಿ ಇರುವ ಅಂತ ಅರ್ಥ. ಪುಂಡರೀಕಂ ಅಶ್ನೋತಿ ಅಂದ್ರೆ ಅಥವಾ ಅಶ್ನಾತಿ, ದೇಹದ ಒಳಗೆ ವ್ಯಾಪಿಸಿದವ. ದೇಹದ ಒಳಗೆ ವ್ಯಾಪಿಸಿರತಕ್ಕಂಥ ಭಗವಂತ ಪುಂಡರೀಕಾಕ್ಷ, ನನ್ನ ಹೃದಯ ಕಮಲದಲ್ಲಿ ವ್ಯಾಪಿಸಿ ನಿಂತವ. ಅರ್ಥಾತ್ ಭಗವಂತ ಎಲ್ಲಿದ್ದಾನೋ ಆ ಜಾಗ ಪವಿತ್ರ. ಈಗ ಭಗವಂತ ಈ ದೇಹದಿಂದ ಹೊರಟು ಹೋಗ್ಬಿಟ್ರೆ ಈ ದೇಹವನ್ನು ಶವ ಅಂತ ಕರೀತಾರೆ, ಅಲ್ಲಿ ತನಕ ಇದು ಪವಿತ್ರ. ಅದರಿಂದ ಪುಂಡರೀಕಾಕ್ಷ ಅಂದ್ರೆ ಇಷ್ಟೆಲ್ಲ ಅಪೂರ್ವ ಅರ್ಥಗಳು ಬಂತೀಗ. ಒಂದು, ನಮ್ಮ ಹೃದಯ ಕಮಲದಲ್ಲಿ ಇರತಕ್ಕ ಭಗವಂತ, ಅವನು ಒಳಗೆ ಇದ್ದಾನೆ, ಆದ್ದರಿಂದ ಇದು ಪವಿತ್ರ ಆಗಲೇಬೇಕು. ಭಗವಂತನ ಇದು ಅಧಿಷ್ಠಾನ ಅನ್ನುವ ಚಿಂತನೆ ಅದು. ಪುಂಡರೀಕಾಕ್ಷ ಅಂದ್ರೆ ಮುಕ್ತಿಯಲ್ಲಿ ಇರತಕ್ಕಂಥ ಭಗವಂತ, ಮುಕ್ತ ನಿಯಾಮಕನಾದ ಭಗವಂತ, ಅದು ನಿರ್ದೋಷವಾದ ಸ್ಥಿತಿ. ಅಂಥ ಭಗವಂತನ ಸ್ಮರಣೆಯಿಂದ ನನ್ನಲ್ಲಿರತಕ್ಕ ಎಲ್ಲಾ ಕೊಳೆಗಳು ಹೋಗಬೇಕು. ಪುಂಡರೀಕ ಅಂದ್ರೆ ಕೆಂದಾವರೆ, ಅಂಥ ಕಣ್ಣಿನಿಂದ ಕಾರುಣ್ಯ ರಸಧಾರೆಯನ್ನು ಹರಿಸ್ತಾ ಇದ್ದಾನೆ, ಅದ್ರಲ್ಲಿ ನಾನು ಮೀತಾ ಇದ್ದೇನೆ. ನನ್ನ ಹೃದಯ ಕಮಲದಲ್ಲೇ ಕೂತು ಹೃದಯದಲ್ಲಿರತಕ್ಕ ನನ್ನ ಮೇಲೆ ತನ್ನ ಕಾರುಣ್ಯ ರಸಧಾರೆಯನ್ನು ಹರಿಸ್ತಾ ಇದ್ದಾನೆ, ಅದರಲ್ಲಿ ನಾನು ಸ್ನಾನ ಮಾಡ್ತಾ ಇದ್ದೇನೆ ಅಂತ ಅನ್ನೋದನ್ನು ತಿಳ್ಕೊಂಡು ಬಿಟ್ರೆ ಇದಕ್ಕಿಂತ ಬೇರೆ ಯಾವುದೇ ವಿಧಾನದಿಂದ ಇದಕ್ಕಿಂತ ಹೆಚ್ಚು ಮಡಿಯಾಗೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಮಡಿ ಈಸ್ ಆಲ್ಸೋ ಎ ಕಾನ್ಸೆಪ್ಟ್. ಅನುಸಂಧಾನ, ಆ ಅನುಸಂಧಾನ ಇಲ್ಲದೆ ಇದ್ರೆ ನಾವು ಎಷ್ಟು ಬಾರಿ ಸ್ನಾನ ಮಾಡಿದ್ರೂ ಮಡಿಯಾಗೋದು ಸಾಧ್ಯವೇ ಇಲ್ಲ. ನಮಗೆ ಒಂದು ದೃಷ್ಟಾಂತ, ನೀವು ಗಂಗೆಯಲ್ಲಿ ಸ್ನಾನ ಮಾಡೋದು. ಗಂಗೆಯಲ್ಲೇ ಮುಳುಗಿ ಮೇಲೆ ಬಂದ ಕೂಡಲೇ ಗಂಗಾ ದಡದಲ್ಲಿ ನಾವು ಮೇಲೆ ಬಂದು ನಿಂತ ತಕ್ಷಣ ಒಂದು ನೂಲು ಕಂಡಿತು, ಹಂಗೆ ತೊಳೆದ್ಬಿಟ್ಟೆ. ಅಯ್ಯೋ ಮೈಲಿಗೆ ಹೋಯ್ತು, ಗಂಗಾ ಸ್ನಾನ ಮಾಡಿ ದಂಡ, ಯಾರೋ ದರಿದ್ರ ಒಂದು ನೂಲು ಹಾಕಿಬಿಟ್ಟಿದ್ದಾವೆ ಅಂತ ಅವನು ಶಾಪ ಹಾಕೊಂಡು ಪುನಃ ಮುಳುಗುತ್ತೇವೆ ನಾವು. ಕಾಗೆಯಾದ್ರೂ ಬೇಕು, ಮನುಷ್ಯ ಬೇಡ.
ಥರ ಆದರೆ ಅವನಿಗೆ ಮೈಲಿಗೆಯ ಭ್ರಮೆ ತುಂಬಿ ಹೋದರೆ ತಲೆಯೊಳಗೆ ಎಂದೂ ಮಡಿಯಾಗುವುದಿಲ್ಲ. ಯಾಕಂದ್ರೆ ಅಲ್ಲಿ ನೂಲಿತ್ತು, ಯಾರ್ದೋ ಏನೋ ಕೆಟ್ಟ ಮೈಲಿಗೆ ನೂಲು, ಅದನ್ನು ತುಳಿದ, ಪುನಃ ಮುಳುಗಿದ. ಅದರ ಬೇರೆ ಬಂದಾಗ ಇನ್ನೇನೋ ತುಳಿದ. ಯಾಕಂದ್ರೆ ಅವನು ಯಾವುದೋ ತುಳಿಬಾರದನ್ನು ತುಳಿತಾನೇ ಇರ್ಬೇಕಲ್ಲ, ನಡಿಬೇಕು ನೆಲದಲ್ಲಿ. ನೆಲದಲ್ಲಿ ಅವನಿಗೋಸ್ಕರ ನೆಲ ಸಾರಿಸಿ ಗೊಮ್ಮೆ ಹಾಕಿರ್ತಾರೆ, ಹೋಗೋರ್ಲಿಲ್ಲ. ಅದರಿಂದ ಯಾವನ ಮನಸ್ಸಿನಲ್ಲಿ ಮೈಲಿಗೆ ತುಂಬಿದೆಯೋ ಅವನು ಎಂದೂ ಮಡಿಯಾಗೋದು ಸಾಧ್ಯ ಇಲ್ಲ. ಅದರಿಂದ ಮನಸ್ಸು ಮೊದಲು ಮಡಿ ಮಾಡಿಕೊ. ಯಾಕೆಂದ್ರೆ ಮನಸ್ಸೊಳಗೆ ಭಗವಂತನ ಚಿಂತನೆಯನ್ನು ತುಂಬು, ದೆನ್ ಯು ಆರ್ ಎವರ್ ಪ್ಯೂರ್. ಇದು ನಿರಂತರ ನಮ್ಮ ಚಿಂತನೆ ಇರಬೇಕು ಅಂತ. ಆಸೀನಸ್ಯ, ಯಾವಾಗೆಲ್ಲ ಮಡಿ, ಕೂತಾಗಲು, ಮಲಗಿದಾಗಲು, ನಿಂತಾಗಲು, ನಡೆದಾಗಲು, ಅಂದ್ರೆ ನನ್ನ ಸರ್ವಾವಸ್ಥೆಯಲ್ಲಿ ಅಂತ ಅರ್ಥ, ಬೇರೆ ಒಂದು ಅವಸ್ಥೆ ಇಲ್ಲ. ಆಸೀನಸ್ಯ ಶಯಾನಸ್ಯ ತಿಷ್ಠತಃ ವ್ರಜತೋಪಿವ ರಮಸ್ವ ಪುಂಡರೀಕಾಕ್ಷ ಹೃದಯೇ ಮಮ. ಅಂದ್ರೆ ಒಟ್ಟಿಗೆ ಏನು ಹೇಳಿದಾಗಾಯ್ತು, ಕೂತಾಗ, ನಿಂತಾಗ, ಮಲಗಿದಾಗ, ನಡೆದಾಗ, ಅಂದ್ರೆ ಒಟ್ಟಿಗೆ ಸರ್ವದಾ ನನ್ನ ಎಲ್ಲ ಅವಸ್ಥೆಗಳಲ್ಲೂ ನನ್ನ ಹೃದಯದಲ್ಲಿ ಇರವಿನ ಅರಿವನ್ನು ಕೊಡು. ಹೃದಯದಲ್ಲಿ ನೀನು ಇರೋದರಿಂದ ನಾನು ಸದಾ ಶುದ್ಧ ಅಂತಕ್ಕಂಥ ಎಚ್ಚರ, ನಿತ್ಯ ಪವಿತ್ರ ನಾನು ಅಂತಕ್ಕ ಎಚ್ಚರ ಕೊಟ್ಟು ಆ ಪಾವಿತ್ರ್ಯವನ್ನು ನನ್ನಲ್ಲಿ ಉಳಿಸು. ಅದನ್ನೇ ರಮಸ್ವ ಪುಂಡರೀಕಾಕ್ಷ ಹೃದಯ. ನರಸಿಂಹ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಬರುವಂತ, ನಾನು ಹೇಳಿಬಿಟ್ಟೆ. ಈ ಮೊದಲನೇ ಶ್ಲೋಕದಲ್ಲಿ ನರಸಿಂಹ ಇಲ್ಲ, ಪುಂಡರೀಕಾಕ್ಷ ಮಾತ್ರ ಇದೆ. ರಮಸ್ವ ಪುಂಡರೀಕಾಕ್ಷ ಹೃದಯೇ ಮಮ ಸರ್ವದಾ ಅಂತ ಇಲ್ಲಿ ಸರ್ವದಾ ಇದೆ, ಮುಂದೆ ಮಂತ್ರದಲ್ಲಿ ಇರತಕ್ಕಂಥ ಅಂಥ ನರಸಿಂಹನನ್ನ ರೂಪವನ್ನ ಸ್ಮರಣೆ ಮಾಡತಕ್ಕ ಮುಂದಿನ ಮಂತ್ರ ಸರ್ವಗಶ್ಚೈವ ಸರ್ವಾತ್ಮ ಸರ್ವಾವಸ್ಥಾಸು ಚಾಚ್ಯುತ ರಮಸ್ವ ಪುಂಡರೀಕಾಕ್ಷ ನರಸಿಂಹ ಹೃದಯೇ ಮಮ ಅಂತ. ಇಲ್ಲಿಯೂ ಪುಂಡರೀಕಾಕ್ಷ ಅನ್ನೋ ವಿಶೇಷಣ ಇದೆ. ನರಸಿಂಹ ಸರ್ವದಾ ಅನ್ನೋದರ ಬದಲು ನರಸಿಂಹ ಅಂತ ಹಾಕಿದ್ದಾರೆ ಅಷ್ಟೇ. ಎಲ್ಲ ಕಾಲದಲ್ಲೂ ನನ್ನ ಹೃದಯದಲ್ಲಿ ವಿಹರಿಸು ಓ ಪುಂಡರೀಕಾಕ್ಷನಾದ ನರಸಿಂಹನೇ. ಎಂಥ ನರಸಿಂಹ? ಪುಂಡರೀಕಾಕ್ಷನಾದ ಅಂದ್ರೆ ನನ್ನ ಹೃದಯ ಪುಂಡರೀಕದಲ್ಲಿ ಇರುವ, ಮುಕ್ತ ಸ್ಥಾನದಲ್ಲಿ ಇರುವ, ಕಾರುಣ್ಯದ ರಸಧಾರೆಯನ್ನು ಸುರಿಸುವ ತಾವರೆ ಹೆಸರಿನಂಥ ಕಣ್ಣಿನ ಪುಂಡರೀಕಾಕ್ಷನಾದ ನೀನು ನನ್ನ ಹೃದಯದಲ್ಲಿ ಮಾತಿರುವವನಲ್ಲ, ಮುಕ್ತ ಸ್ಥಾನದಲ್ಲಿ ಮಾತಿರುವುದವನಲ್ಲ. ಅಷ್ಟು ಹೇಳಿದುಕೊಳ್ಳಿ. ಪುಂಡರೀಕಾಕ್ಷ ನನ್ನ ಮುಕ್ತಿಯಲ್ಲಿದ್ದಾನೆ, ಹೃದಯದಲ್ಲಿದ್ದಾನೆ. ಮತ್ತೆ ಎಲ್ಲಿದ್ದಾನೆ? ಸರ್ವಗಶ್ಚೈವ ಅಂದ್ರು. ಎಲ್ಲ ಕಡೆಯೂ ಇದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ. ಅಂದ್ರೆ ತಮಾಷೆ ಏನು ಗೊತ್ತುಂಟಾ? ಈಗ ಇನ್ನೊಂದು ತಮಾಷೆ ಆಯ್ತು. ಈಗ ಅವನು ಎಲ್ಲ ಕಡೆ ಇದ್ದಾನೆ ಅಂತಂದಾಗ ನಾನು ನನ್ನಲ್ಲಿ ಭಗವಂತನನ್ನ ನೋಡ್ತೇನೆ, ನಿಮ್ಮೊಳಗೂ ಭಗವಂತನನ್ನ ನೋಡ್ತೇನೆ. ಸರ್ವಗಃ. ಆವಾಗ ಇದನ್ನ ತಮಾಷೆ. ಒಬ್ಬ ಜ್ಞಾನಿಗೆ ಯಾರು ಮೈಲಿಗೆ ಅಂತ ಅನಿಸುವುದಿಲ್ಲ. ಜ್ಞಾನಿ ಬಂದು ನಮ್ಮ ಹತ್ರ ಬಂದುಕೊಳ್ಳಿ, ಅಯ್ಯೋ ನಾವು ಸ್ನಾನ ಮಾಡಲಿಲ್ಲ, ಮುಟ್ಟುಬಿಡ್ತಾರೇನೋ ಆಚಾರ ನಮ್ಮನ್ನು, ನಾವು ದೂರ ಹೋಗ್ತೀವಿ, ಯಾಕೆ ನಾವು ಮೈಲಿಗೆ ಅಂತ. ಅವನಿಗೆ ನೀವು ಮೈಲಿಗೆ ಯಾಕೆಂದ್ರೆ ಅವ್ನು ನಿಮ್ಮೊಳಗೆ ಭಗವಂತನನ್ನು ನೋಡ್ತಾನೆ. ಅಂದ್ರೆ ನಿಮಗೆ ನೀವು ಮೈಲಿಗೆ, ಜ್ಞಾನಿಗೆ ನೀವು ಮಡಿಯಾಗ್ಬಿಡುತ್ತೆ. ಯಾಕಂದ್ರೆ ಅವನು ನಿಮ್ಮನ್ನು ನೋಡೋದೇ ಇಲ್ಲ. ನಿಮ್ಮೊಳಗೆ ಭಗವಂತ ನರಸಿಂಹ ಇದ್ದಾನೆ, ಪುಂಡರೀಕಾಕ್ಷ ಇದ್ದಾನೆ. ಅದನ್ನ ಅವನಿಗೆ, ಜ್ಞಾನಿಗೆ ಇನ್ನೊಬ್ಬ ವ್ಯಕ್ತಿಯೂ ಮೈಲಿಗೆ ಕಾಣುವುದಿಲ್ಲ. ಸರ್ವಗಶ್ಚೈವ, ಯಾಕಂದ್ರೆ ನರಸಿಂಹ ಸರ್ವಗಃ, ಎಲ್ಲರ ಹೃದಯದೊಳಗೂ ಇದ್ದಾನೆ. ಒಳಗಿರತಕ್ಕ ಭಗವಂತನನ್ನು ಕಂಡ ಅಂತಂದ್ರೆ ಅವನು ಯಾವುದೂ ಮೈಲಿಗೆ ಅನಿಸುವುದಿಲ್ಲ. ಸರ್ವಗಶ್ಚೈವ, ಎಲ್ಲ ಕಡೆ ಇರುವವ, ಮತ್ತು ಸರ್ವಾತ್ಮ, ಎಲ್ಲರ ಒಳಗೂ ಇರುವವ, ಎಲ್ಲರ ಹೊರಗೂ ಇರುವವ ಅಂತ ಇದಕ್ಕೆ ಅರ್ಥ. ಸರ್ವಗಃ ಅಂದ್ರೆ ಎಲ್ಲ ಕಡೆ ಇರುವವ. ಅದನ್ನು ಎಲ್ಲಿಗೆ ಹೋದರೂ ಮೈಲಿಗೆ ಆಗೋದಿಲ್ಲ, ಯಾರನ್ನು ಮುಟ್ಟಿದ್ರೂ ಮೈಲಿಗೆ ಹಾಕಿದ್ರೆ. ಸರ್ವಾತ್ಮ, ಎಲ್ಲರ ಒಳಗೂ. ಆತ್ಮ ಅಂದ್ರೆ ಅಂತರ್ಯಾಮಿ ಅಂತ ಅರ್ಥ. ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರುವವನು ಅವನೇ, ಎಲ್ಲ ಕಡೆಯೂ ಇರುವವನು ಅವನೇ. ಆದ್ರಿಂದ ಎಲ್ಲಿ ಹೋದರೂ ಭಗವಂತನ ಪ್ರೆಸೆನ್ಸ್. ಇದು ಏನು ಅಂದ್ರೆ ಇವೆಲ್ಲ ವಸ್ತುಸ್ಥಿತಿಯನ್ನು ಹೇಳುವುದಲ್ಲ ಇದು. ಎಲ್ಲ ಕಡೆ ಭಗವಂತ ಇದ್ದಾನೆ, ಆದ್ರಿಂದ ನಾವು ಎಲ್ಲಿ ಹೋದ್ರೂ ಮಡಿ ಇನ್ನೇನು ತೊಂದರೆ ಇಲ್ಲ ಅಂತ ಅದಲ್ಲ. ಎಲ್ಲ ಕಡೆಯೂ ಭಗವಂತನ ಪ್ರೆಸೆನ್ಸ್ ಅನ್ನು ನಾವು ಫೀಲ್ ಮಾಡಿದಾಗ ನಾವು ಎಲ್ಲಿ ಹೋದ್ರೂ ಮೈಲಿಗೆ ಆಗುವುದಿಲ್ಲ ಅಂತ. ಆ ಫೀಲಿಂಗ್ ಇಲ್ಲದೆ ಇದ್ದಾಗ ಮೈಲಿಗೆ. ಇದು ಯಾವುದಂದ್ರೆ ಈ ಮಟ್ಟಕ್ಕೆ ಮನಸ್ಸನ್ನು ಏರಿಸಿಕೊಳ್ಳಿಕ್ಕೋಸ್ಕರ ಹೇಳೋದು. ಇರದೇ ಇದ್ರೆ, ಈ ಎಚ್ಚರ ಇರದೇ ಇದ್ದಾಗ ಮೈಲಿಗೆ. ಇವಾಗ ನಾವು ದೇವಾಲಯಕ್ಕೆ ಹೋದಾಗ ದೇವರ ಸ್ಮರಣೆ ಮಾಡ್ತೇವೆ. ಎಲ್ಲ ಕಡೆ ದೇವರಿದ್ದಾನೆ, ನಾವು ದೇವಾಲಯಕ್ಕೆ ಯಾಕೆ ಹೋಗ್ಬೇಕು ಅಂತ ಕೇಳಿದ ಹಾಗೆ. ಎಲ್ಲ ಕಡೆಯೂ ದೇವರಿದ್ದಾನೆ, ಅದ್ರಲ್ಲಿ ದೇವರ ನೆನಪು ಬರುತ್ತೋ, ನಮಗೆ ಬರುತ್ತೋ ಅನ್ನೋದು ಪ್ರಶ್ನೆ. ದೇವರು ಇರುವುದು ಪ್ರಶ್ನೆ ಅಲ್ಲ. ಬೇರೆ ಕಡೆ ಸಿನಿಮಾ ಥಿಯೇಟರ್ನಲ್ಲೂ ದೇವರಿದ್ದಾನೆ, ಅಲ್ಲೇ ಹೋಗಿ ಕೂಡ್ತೇವೆ ಅಂತ ಕೂಡ್ರಿ, ಅಲ್ಲಿ ದೇವ್ರ ನೆನಪು ಬರುತ್ತೋ ಕೂಡ್ರಿ, ಅಡ್ಡಿಲ್ಲ. ಅಲ್ಲಿ ಏನ್ ನೋಡಿದ್ರು ದೇವ್ರ ನೆನಪೇ ಬಂದ್ರೆ ಅಲ್ಲಿ ಹೋಗಿ ಕೂಡ್ರಿ. ಅಥವಾ ಬಾರ್ನಲ್ಲೇ ಕೂಡ್ತೇವೆ ಕೂಡ್ರಿ, ಅಲ್ಲಿ ದೇವ್ರ ನೆನಪು ಬರುತ್ತೋ ಬಂದ್ರೆ ಅಲ್ಲೇ ಕೊಡ್ಬೋದು. ಎಲ್ಲ ಕಡೆ ಭಗವಂತ ಇದ್ದಾನೆ. ಆದ್ರೆ ನಮ್ಮ ಮನಸ್ಸು ಭಗವಂತನ ಕಡೆಗೆ ತಿರುಗಬೇಕಾದ್ರೆ ಟ್ಯೂನಿಂಗ್ ಒಂದು ಸಾಧನ ಬೇಕಾಗತ್ತೆ, ಅದಕ್ಕೆ ಟೆಂಪಲ್ಸು. ಹಾಗೆಯೇ ಎಲ್ಲಿ ಹೋದರೂ ಕೂಡ ಭಗವಂತ ಇದ್ದಾನೆ ಎನ್ನುವುದು ಸದಾ ಮನಸ್ಸಿನಲ್ಲಿ ಎಚ್ಚರ ಬಂತು ಅಂತಂದ್ರೆ ಎಲ್ಲಿ ಹೋದರೂ ನಾನು ಮಡಿ, ಯಾರನ್ನು ಮುಟ್ಟಿದ್ರು ನಾನು ಮೈಲಿಗೆ. ಯಾಕೆಂದ್ರೆ ಎಲ್ಲರ ಒಳಗೂ ಭಗವಂತ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ ಅನ್ನುವ ಆ ಅನುಭೂತಿ, ಭಗವಂತನ ಪ್ರೆಸೆನ್ಸು ಸದಾ ನನ್ನಲ್ಲಿ ಜಾಗೃತವಾಗಿದ್ದರೆ ನಾನು ಸದಾ ಪವಿತ್ರ. ಅದನ್ನು ಹೇಳ್ತಾರೆ ಸರ್ವಗಶ್ಚೈವ ಸರ್ವಾತ್ಮ, ಎಲ್ಲ ಕಡೆಯೂ ಇರುವವನು, ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರುವವನು. ಮತ್ತೆ ಸರ್ವಾವಸ್ಥಾಸು, ಅಂಥವನು ಎಲ್ಲ ಅವಸ್ಥೆಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರತಕ್ಕಂಥ ನೀನು
ಸರ್ವಾವಸ್ಥಾಸು ಚ ಅಚ್ಯುತ ರಮಸ್ವ ಪುಂಡರೀಕಾಕ್ಷ. ಅವನಿಗೆ ಇನ್ನೊಂದು ವಿಶೇಷಣ ಅಚ್ಯುತ ಅಂತ. ಅಂದ್ರೆ ಚ್ಯುತಿ ಇಲ್ಲದವನು, ಯಾವತ್ತೂ ಕೂಡ ಅವನ ಒಂದು ಸ್ಥಿತಿಗೆ ಚ್ಯುತಿ ಇಲ್ಲದವ. ಅವನ ಉನ್ನತಿ, ಗುಣಗಳ ಉನ್ನತಿಯಾಗಲಿ ದೋಷರಾಹಿತ್ಯವಾಗಲಿ ಯಾವುದೇ ಒಂದು ಚ್ಯುತವಾಗದೇ ಇರುವುದು. ಅವನನ್ನು ಸ್ಮರಿಸಿದರೆ ನಾವು ಅಚ್ಯುತ, ಅವನ ಹಿಂದೆ ಬಂದಿದೆ ಸೋ ಅಚ್ಯುತ ಅಂತ. ಅವನನ್ನು ಸ್ಮರಿಸಿದವರು ಕೂಡ ಅಚ್ಯುತರಾಗ್ತಾರೆ ಅಂತ. ಹಾಗಂದ್ರೆ ಏನು? ಅಚ್ಯುತನನ್ನು ಸ್ಮರಿಸಿದವರು ಕೂಡ ಅಚ್ಯುತರಾಗ್ತಾರೆ ಅಂತ. ಇದು ಬ್ರಹ್ಮನನ್ನು ಸ್ಮರಿಸಿದವರು ಬ್ರಹ್ಮ ಆಗ್ತಾರೆ ಅಂತ ಹೇಳಿದ ಹಾಗೆ, ಅಚ್ಯುತನನ್ನು ಸ್ಮರಿಸಿದವರು ಅಚ್ಯುತ ಆಗ್ತಾರೆ ಅಂತ. ಬ್ರಹ್ಮನನ್ನು ಸ್ಮರಿಸುವವರೆಲ್ಲ ಬ್ರಹ್ಮ ಆಗ್ತಾರೆ, ಬ್ರಹ್ಮವಿತ್. ಬ್ರಹ್ಮನನ್ನು ತಿಳಿದವರು ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮನನ್ನು ತಿಳಿದವರು ಬ್ರಹ್ಮ ಆಗ್ತಾರೆ. ಅಂದ್ರೆ ಏನು? ಬ್ರಹ್ಮನನ್ನು ತಿಳಿಯುವುದು ಏನು? ಪೂರ್ಣವಾದದ್ದನ್ನು ತಿಳಿದವನು ತಾನು ತನ್ನ ಯೋಗ್ಯತೆಗೆ ತಕ್ಕಂತೆ ಪೂರ್ಣ ಆಗ್ತಾನೆ ಅಷ್ಟೇ. ಪೂರ್ಣವನ್ನು ತಿಳಿದವನು ಪೂರ್ಣ ಆಗ್ತಾನೆ. ಹಾಗೆ ಅಚ್ಯುತನನ್ನು ತಿಳಿದವ ಅಚ್ಯುತ ಆಗ್ತಾನೆ. ಅಂದ್ರೆ ಚ್ಯುತಿರಹಿತನನ್ನು ತಿಳಿದವ ತಾನು ಚ್ಯುತಿರಹಿತ ಆಗ್ತಾನೆ. ಅಂದ್ರೆ ಇವರ ಜ್ಞಾನಾನಂದಗಳಿಗೂ ಚ್ಯುತಿ ಇಲ್ಲದ ಮುಕ್ತಿಯನ್ನು ಪಡಿತಾರೆ ಅಂತ ಇಷ್ಟೇ ಅರ್ಥ. ಶಬ್ದ ಸಾಮ್ಯ ಅಷ್ಟೇ, ವ್ಯಕ್ತಿ ಸಾಮ್ಯ ಅಲ್ಲ. ಅದನ್ನು ಹೇಳ್ತಾರೆ, ನೀನು ಅಚ್ಯುತ, ಚ್ಯುತಿರಹಿತ. ಆದ್ರಿಂದ ನನ್ನ ಒಳಗೂ ಕೂಡ ನಿನ್ನ ಆ ಚ್ಯುತಿರಹಿತವಾದ ಸ್ಥಿತಿಯ ಅನುಸಂಧಾನ ಕೊಡು. ರಮಸ್ವ ಪುಂಡರೀಕಾಕ್ಷ ನರಸಿಂಹ ಹೃದಯೇ ಮಮ.